ವಿಧಿಗಳು ಮನ ಚುರಿಚಿದ ಕಲೀರಿ ದುಡಿರಿ ಸುಸಂಸ್ಕೃತ ಚರಿತ್ರ ತಾಯ್ನಾಡು ಮಾತಕತ್ವದ ಬೀಡು ಬೆಳೆಸಲಿಯಸರ ಕ್ರಿಯೇಟಿವಿಟಿ ಮತ್ತೆ ಒರಿಜಿನಾಲಿಟಿ ಇದು ಒಂದು ರೂಬ್ರಿಕ್ಸ್ ಆಗಿತ್ತು. ಅಂದ್ರೆ ರಂಗೋಲಿ ಹಾಕುವಾಗ ಅದರ ಕ್ರಿಯೇಟಿವಿಟಿ ಹೇಗಿತ್ತು ಅಂತಕ್ಕಂಥದ್ದು, ಅವರ ಕೌಶಲ್ಯ ಹೇಗಿತ್ತು ಅಂತ. ಎರಡನೇದಾಗಿ ನೀಟ್ನೆಸ್, ಅವ್ರು ಹಾಕುವಾಗ ಅಲ್ಲಿ ಇಲ್ಲಿ ಬಣ್ಣ ಚೆಲ್ಲಿರೋದು ಅಥವಾ ರಂಗೋಲಿ ಚೆಲ್ಲಿರೋದು ಅದೇದು ಹಿಂದೆನೆ ನೀಟ್ನೆಸ್ ಆಗಿ ಬಂದಿರೋದು. ಇನ್ನೊಂದು ಫಿನಿಶಿಂಗ್ ಆಗಿರೋದು, ಈಗ ಟೈಮ್ ಆಯ್ತು ಅಂತ ಹೇಳಿ ಅರ್ಧಂಬರ್ಧ ಬಿಟ್ಟು ಹೋಗಿರೋದು ಅಥವಾ ಚುಕ್ಕೆನ ಅಲ್ಲಿ ಇಲ್ಲಿ ಉಳಿಸಿರೋದು, ಚುಕ್ಕೆ ತಪ್ಪಾಗಿ ಹಾಕ್ಬಿಟ್ಟು ಆ ಚುಕ್ಕೆ ಎಕ್ಸ್ಟ್ರಾ ಬಂದಿರೋದು, ಆ ಥರದ್ದು ಏನಾರು ಆಗಿರುತ್ತಲ್ವಾ, ಆ ಒಂದು ಫಿನಿಶಿಂಗ್ ಆಗಿರ್ಬೋದು. ಮೂರನೇದಾಗಿ. ನಾಲ್ಕನೇದಾಗಿ ಕಲರ್ ಕಾಂಬಿನೇಷನ್, ಆ ಬಣ್ಣ ತುಂಬುವಾಗ ಅದರ ಕಾಂಬಿನೇಷನ್ ಹೇಗಿರುತ್ತೆ ಅಂತ, ಆ ಕಾಂಬಿನೇಷನ್ ಅನ್ನ ನೋಡಿ ಒಂದು ರೂಬ್ರಿಕ್ಸ್ ಇದೆ. ಮತ್ತೊಂದು ರೂಬ್ರಿಕ್ಸ್ ಬಂದು ರಿಲೆವೆನ್ಸ್ ಟು ದ ಥೀಮ್. ಥೀಮ್ ಅಂತ ಹೇಳಿದ್ರೆ ಇಲ್ಲಿ ಗಣೇಶ ಚತುರ್ಥಿ ಏನ್ ನಡೀತಾ ಇದೆ, ಗಣೇಶನ ಹಬ್ಬ, ಆ ಗಣೇಶನ ಹಬ್ಬಕ್ಕೆ ತಕ್ಕಂತಹ ಒಂದು ಮಂಡಲ ಆಗಿರ್ಬೋದು, ಹೂವು ಆಗಿರ್ಬೋದು, ಕಮಲ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಇನ್ಯಾವುದೇ ಒಂದು ಥೀಮ್ ಪ್ರಕಾರವಾಗಿ ಬಂದಿರೋದು. ಈ ಎಲ್ಲದಕ್ಕೂ ನಾವು ಮೊದಲನೇದಾಗಿ 10 ಮಾರ್ಕ್ಸ್ಗಳನ್ನ ಕೊಟ್ಟು ಟೋಟಲ್ ಆಗಿ ಒಬ್ಬ ಜಡ್ಜಸ್ ಇಂದ 50 ಮಾರ್ಕ್ಸ್ ಕೊಟ್ಟಿದ್ವಿ. ಹಂಗೆ ಇನ್ನೊಂದು ಜಡ್ಜಲ್ಲೂ ಕೂಡ 10 ಮಾರ್ಕ್ಸ್ ಕೌಂಟ್ ಮಾಡಿಬಿಟ್ಟು ಅದು 50 ಆಗಿತ್ತು. ಇಬ್ಬರಿಂದ 50 ಬಂದು ಫೈನಲ್ ಕಾಪಿನಲ್ಲಿ 100ಗೆ ಅಂದ್ರೆ 100ಕ್ಕೆ ಎಷ್ಟು ಮಾರ್ಕ್ಸ್ ಬರುತ್ತೋ ಅದನ್ನ ಮಾಡಿ ಕೊಟ್ಟಿದ್ದೀವಿ. ಅದರಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಅನ್ನ ಮಾಡಿದ್ದೀವಿ. ಯಾರು ಆಯೋಜಕರು ಹೇಗೆ ಹೇಳಿದ್ರು ಅದ್ರ ಪ್ರಕಾರ ಮಾಡ್ಕೊಟ್ಟಿದ್ದೀವಿ. ಇಷ್ಟನ್ನು ಹೇಳ್ತಾ ಮತ್ತೆ ಈ ರಂಗೋಲಿ ಹಾಕಿದವರಿಗೆ ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ಅನಂತ ಕೋಟಿ ನಮಸ್ಕಾರ ಮತ್ತೆ ಎಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ. ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತು, ಹೆಂಗಳಿಯರೆಲ್ಲರೂ ಮಹಿಳೆಯರು ಬೆಳಗ್ಗೆ ಅವ್ರವ್ರ ಮನೆಯಲ್ಲಿ ಅವರು ಗುಡಿಸೋದು, ಒರೆಸೋದು, ತೊಳೆಯೋದು, ತಿಕ್ಕೋದು, ಅಡಿಗೆ ಮಾಡೋದು, ಬೇಯಿಸೋದು ಎಲ್ಲ ಮಾಡಿ ಮಕ್ಕಳನ್ನ ನೋಡ್ಕೊಂಡು ಮಕ್ಕಳನ್ನ ತಯಾರಿ ಮಾಡಿ ಅವ್ರ ಕೆಲ್ಸಕ್ಕೆ ಹೋಗೋದೇ ಒಂದು ದೊಡ್ಡದಾಗ್ಬಿಟ್ಟಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಮಹಿಳೆಯರು ತಮ್ಮ ಉತ್ಸಾಹದಿಂದ ತಮ್ಮ ಒಂದು ಕೌಶಲ್ಯವನ್ನ, ತಮ್ಮ ಒಂದು ಇಂಟ್ರೆಸ್ಟ್ ಅನ್ನ, ಆಸಕ್ತಿಯನ್ನ ತೋರಿಸಿ ಇಲ್ಲಿವರೆಗೂ ಬಂದು ಬೆಳಗಿನ ಜಾವನೆ ಅಂತ ಚಳಿಲಿ ಬಂದು ಬಣ್ಣ ತಗೊಂಡು ಎಲ್ಲ ಹಾಕಿ ಅದನ್ನ ನೀಟಾಗಿ ಮಾಡಿ ಉತ್ಸಾಹದಿಂದ ಹಾಕಿ ಹೋಗಿದ್ದೀರಲ್ಲ, ಅದೇ ಒಂದು ದೊಡ್ಡ ಕೊಡುಗೆ ನಮ್ಗೆ. ನಿಜವಾಗ್ಲೂ ಅದೇ ಬಹುಮಾನ. ಈಗೇನು ನಾವು ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಮಾಡಿದೀವೋ ಅದೆಲ್ಲ ನಾಮಕಾವಸ್ಥೆ ಆಗಿರುತ್ತೆ ಅಷ್ಟೇನೆ. ಯಾಕೆಂದ್ರೆ ನಾವಿಲ್ಲಿ ಕಾಂಪಿಟೇಷನ್ ಅಂತ ಮಾಡಿದ್ಮೇಲೆ ಯಾರಾದ್ರೂ 3 ಜನ ಕೊಡ್ಲೇಬೇಕಲ್ವಾ. ಎಲ್ರು ಹಸೆ ಮಣಿನೇ ಏರ್ಬೇಕು ಅಂತ ಹೋದ್ರೆ ಚಪ್ಪಾಳೆ ತಟ್ಟೋರು ಯಾರಲ್ಲಿ ಅಲ್ವಾ. ಅದಕ್ಕೆ ಹಸೆ ಮಣೆ ಏರೋರು 3 ಜನ ಆಗಿರ್ತಾರೆ, ಉಳಿದವರೆಲ್ಲ ಚಪ್ಪಾಳೆ ತಟ್ಟಬೇಕು. ಎಲ್ಲರನ್ನು ಹಸೆ ಮಣೆ ಏರ್ಬಿಟ್ರೆ ಎದುರುಗಡೆ ಯಾರು ಇರೋದಿಲ್ಲ ಅಲ್ವಾ. ಹಾಗಾಗಿ ಚಪ್ಪಾಳೆ ತಟ್ಟೋರು ಬೇಕು. ಈ ಕಾಂಪಿಟೇಷನ್ ಅಂತ ಮಾಡಿದಾಗ ಅದ್ರಲ್ಲಿ 3 ಜನನ ಆಯ್ಕೆ ಮಾಡ್ಲೇಬೇಕು. ನಿಜವಾಗ್ಲೂ ನೀವು ಅನ್ಕೊಂಡಿರ್ತೀರಾ ನನಗ್ ಬರ್ಬೋದು, ನಿನಗ್ ಬರ್ಬೋದು ಅಂತ. ನಿಮಗೆ ಎಷ್ಟು ಆಸಕ್ತಿ ಇರುತ್ತೋ, ನಿಮಗೆ ಎಷ್ಟು ಭಯ ಇರುತ್ತೋ, ನಿಮಗೆ ಎಷ್ಟು ಆತಂಕ ಇರುತ್ತೋ, ಜಡ್ಜಸ್ಸಿಗೆ ಇನ್ನೂ ಅದ್ರ 10ರಷ್ಟು ಆತಂಕ ಇರುತ್ತೆ. ಯಾಕೆಂದ್ರೆ ಕೊಟ್ಟಿರೋರು ಖುಷಿ ಪಡ್ತೀರಾ, ಕೊಡದೇ ಇರೋರು ಬೈಕೊಂಡ್ಬಿಡ್ತೀರಾ ಅಲ್ವಾ. ನನಗೆ ಗೊತ್ತು, ಮಾಲ್ಗುಡಿ ಲೇಔಟಲ್ಲಿ ಆತರ ಯಾರು ಮಾಡಲ್ಲ ಅಂತ ಹೇಳಿ ಈ ರೂಬ್ರಿಕ್ಸ್ ಪ್ರಕಾರನೇ ಕೊಟ್ಟಿದೀವಿ. ಯಾರು ಅನ್ಯತಃ ಭಾವಿಸಬಾರ್ದು. ನಾನು ತುಂಬಾ ದೊಡ್ಡ ರಂಗೋಲಿ ಹಾಕಿದ್ದೆ, ನನಗೆ ಯಾಕೆ ಕೊಡ್ಲಿಲ್ಲ ಇವರು, ತುಂಬಾ ಚಿಕ್ಕ ರಂಗೋಲಿ ಇತ್ತು ಅದಕ್ಕೆ ಕೊಟ್ಟಿದ್ದಾರೆ, ಫೇವರ್ ಆಗಿ ಮಾಡಿದ್ರ ಅಂತ ಏನು ಅನ್ಕೋಬೇಡಿ. ಯಾಕೆಂದ್ರೆ ಇಲ್ಲಿ ಹಾಕಿರೋರು ಯಾರು ಅಂತ ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ.
ಆಯೋಜಕರು ಕೂಡ ಯಾರು ಅಂತ ಹೇಳಿಲ್ಲ, ಅದಕ್ಕಾಗಿನೇ ಇಲ್ಲಿ ನಂಬರ್ಗಳನ್ನ ಕೊಟ್ಟಿದ್ದಾರೆ. 1 ರಿಂದ 21 ಬಂದಿದೆ. ಹಾಗಾಗಿ ಅದ್ರ ಪ್ರಕಾರವಾಗಿ, ಆ ನಂಬರ್ ಪ್ರಕಾರವಾಗಿ, ರೂಬ್ರಿಕ್ಸ್ ಪ್ರಕಾರವಾಗಿ, ಆಯೋಜಕರು ಹೇಳಿದ ನೀತಿ ನಿಯಮದ ಪ್ರಕಾರವಾಗಿ ನಾವಿಬ್ರು ಸೇರಿ 50-50 ಮಾಡಿ ಅದನ್ನ ಟೋಟಲ್ ಅಲ್ಲಿ 100 ಮಾಡಿ ಕೊಟ್ಟಿದ್ದೀವಿ. ದಯವಿಟ್ಟು ಏನಾದ್ರೂ ತಪ್ಪಿದ್ರೆ ಯಾರು ಅನ್ಯಥಾ ಭಾವಿಸ್ಬೇಡಿ. ಇದರಲ್ಲಿ ಎಲ್ಲಾನು ನೋಡ್ಬಿಟ್ಟೆ ಕೊಟ್ಟಿದ್ದೀವಿ. ನಮ್ಮನ್ನ ಪ್ರತಿ ವರ್ಷದಂತೆ ಈ ವರ್ಷನೂ ಇಲ್ಲಿವರೆಗೂ ಕರೆಸಿ ಬಡಾವಣೆಯಲ್ಲಿ ನಿಮ್ಮ ಜೊತೆಗೆ, ನಿಮ್ಮ ಕುಟುಂಬದವ್ರ ಜೊತೆಗೆ ನಾವು ಒಬ್ರು ಅಂತ ತಿಳ್ಕೊಂಡು ನಮ್ಮನ್ನ ಪ್ರತಿ ವರ್ಷ ಕರೆಸ್ತಾ ಇದ್ದಾರೆ. ನಿಜವಾಗ್ಲೂ ನಾವು ಕೂಡ ಈ ಮಾಲ್ಗುಡಿ ಲೇಔಟ್ನ ಸದಸ್ಯರಲ್ಲಿ ನಾವು ಒಬ್ಬರಾಗ್ಲಿಕ್ಕೆ ಬಯಸ್ತೇವೆ. ಮತ್ತೊಮ್ಮೆ ಕರೆದಿದ್ದಕ್ಕಾಗಿ, ಗೌರವಕ್ಕಾಗಿ ಎಲ್ಲರಿಗೂ ಅನಂತ ಕೋಟಿ ಶರಣಾರ್ಥಿಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಮ್ಮ ಮಾಲ್ಗುಡಿ ಬಡಾವಣೆಯ ಎಲ್ಲ ಗಣ್ಯ ಅತಿಥಿಗಳಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಯಾಕಂದರೆ ರಂಗೋಲಿ ಹಾಕೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಲೇಡೀಸು ತುಂಬ ಸ್ಪೆಷಲ್ ಆಗಿರ್ತಾರೆ. ಬಟ್ ರಂಗೋಲಿ ಅನ್ನೋದು ನಮ್ಮ ಜೀವನನ ಬಿಂಬಿಸುತ್ತೆ. ಆ ರಂಗೋಲಿಯಲ್ಲಿ ಇಡುವಂತಹ ಪ್ರತಿಯೊಂದು ಚುಕ್ಕಿನ, ಆ ಒಂದು ಚುಕ್ಕಿಯಿಂದ ಚುಕ್ಕಿಗೆ ಗೆರೆನ ಎಳೆದಾಗ ಹೇಗೆ ರಂಗೋಲಿ ಸುಂದರವಾಗಿ ಕಾಣುತ್ತೋ ಹಾಗೇನೂ ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ. ಇಲ್ಲಿ ರಂಗೋಲಿ ಹಾಕಿರುವಂತಹ ಎಲ್ಲ ಮಹಿಳೆಯರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ರಂಗೋಲಿಗಳು ನಿಜವಲ್ಲೂ ತುಂಬಾನೇ ಚೆನ್ನಾಗಿದೆ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಗಣಪತಿ ಮುಂದೆ ಈ ಒಂದು ರಂಗೋಲಿ ಹಾಕಿರೋದು ತುಂಬ ಒಳ್ಳೆಯ ವಿಷಯ. ಹಾಗೆಯೇ ಪ್ರತಿ ವರ್ಷ ನಮ್ಮನ್ನ ಇಲ್ಲಿ ಕರೆದಿರೋದಂತೂ ನಮ್ದೊಂದು ಪುಣ್ಯ ಇದ್ರೆ ಮಾತ್ರನೇ ಇಲ್ಲಿ ಬಂದು ನಾವು ಜಡ್ಜಸ್ ಆಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ. ಈ ಒಂದು ಅವಕಾಶನ ನಮಗೆ ಕಲಿಸ್ಕೊಟ್ಟಿರೋದಕ್ಕೆ ಲೇಔಟ್ ಬಡಾವಣೆಯ ಎಲ್ಲ ಗಣ್ಯರಿಗೂ ನನ್ನ ತುಂಬ ಹೃದಯದ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.